ಗ್ಯಾರಂಟಿ ಅಲೆಯಲ್ಲಿ ತೇಲ್ತಾ ಅಧಿಕಾರದ ಗದ್ದುಗೆ ಹಿಡಿದ ಸಿದ್ದರಾಮಯ್ಯ ಸರ್ಕಾರದ ಮೊದಲ ಬಜೆಟ್ ಮಂಡನೆಯಾಗಿದೆ. ಸಾಲ ಮಾಡಿಯಾದ್ರೂ ತುಪ್ಪ ತಿನ್ನಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿರೋ ಸಿದ್ದು ಇತಿಹಾಸದಲ್ಲೇ ಅತಿ ದೊಡ್ಡ ಬಜೆಟ್ ಅನ್ನ ಮಂಡಿಸಿದ್ದಾರೆ. ಬೆಳಿಗ್ಗೆ ಸಿಎಂ ಸಿದ್ದರಾಮಯ್ಯರಿಗೆ ಅಧಿಕಾರಿಗಳು ಬಜೆಟ್ ಸೂಟ್ಕೇಸ್ ಹಸ್ತಾಂತರಿಸಿದ್ರು. ಅಧಿಕಾರಿಗಳು ಕೊಟ್ಟ ಸೂಟ್ಕೇಸ್ ಹಿಡಿದು ಅಧಿವೇಶನಕ್ಕೆ ಬಂದ ಸಿಎಂ ಆಯವ್ಯಯ ಮಂಡಿಸಿದ್ರು. ಹತ್ರ 3 ಗಂಟೆಗಳ ಕಾಲ ಬಜೆಟ್ ಓದಿದ್ರು. ಹಿಂದಿನ ಬಿಜೆಪಿ ಸರ್ಕಾರಕ್ಕೂ ಮಾತಲ್ಲೆತ್ತಿದ್ರು. ಆದರೆ ಕೇಂದ್ರ ಸರ್ಕಾರ ಈ ಯೋಜನೆಗೆ ಅನುದಾನ ಕಡಿತ ಮಾಡುವುದಲ್ಲದೆ ಕೂಲಿ ವೆಚ್ಚ ಪಾವತಿಯಲ್ಲಿ ವಿಳಂಬ ಮಾಡುವ ಮೂಲಕ ಬಡವರ ವಿರೋಧಿ ಧೋರಣೆ ತಳೆದಿದೆ. ಹಾಗಿದ್ರೆ ಕಳೆದ ಸಲದ ಬಸವರಾಜ ಬೊಮ್ಮಾಯಿ ಬಜೆಟ್ಗೂ ಇವತ್ತಿನ ಸಿದ್ದರಾಮಯ್ಯ ಬಜೆಟ್ಗೂ ಇರೋ ಲೆಕ್ಕಾಚಾರ ಹೀಗಿತ್ತು. ಇವತ್ತಿನ ಸಿದ್ದರಾಮಯ್ಯ ಬಜೆಟ್ ಗಾತ್ರ 3,27,747 ಕೋಟಿ ರೂಪಾಯಿ. ಹಿಂದೆ ಬೊಮ್ಮಾಯಿ ಮಂಡಿಸಿದ ಬಜೆಟ್ ಗಾತ್ರ 3,09,182 ಕೋಟಿ ರೂಪಾಯಿ. ಬೊಮ್ಮಾಯಿ ಸರ್ಕಾರ ಮಾಡಿದ್ದ ಸಾಲದ ಮೊತ್ತ 77,750 ಕೋಟಿ. ಈ ಹಿಂದೆ ಸಿದ್ದರಾಮಯ್ಯ 2013ರಿಂದ 18ರ ಅವಧಿಯಲ್ಲಿ 5 ವರ್ಷದಲ್ಲಿ ಮಾಡಿದ್ದ ಸಾಲ 1,33,284 ಕೋಟಿ. ಆದರೆ ಈ ವರ್ಷ ಅಂದ್ರೆ 2024ರ ಒಳಗೆ ಒಟ್ಟು 85,818 ಕೋಟಿ ಸಾಲ ಮಾಡಬೇಕಾದ ಅನಿವಾರ್ಯತೆ ಇದೆ. ಒಟ್ಟಾರೆ ಗ್ಯಾರಂಟಿಗಳಿಗೆ 57,910 ಕೋಟಿ ರೂಪಾಯಿ ಖರ್ಚಾಗಲಿದ್ದು ಸಾಲ ಅನಿವಾರ್ಯ. ಆರ್ಥಿಕ ತಜ್ಞರ ಪ್ರಕಾರ ಬೊಮ್ಮಾಯಿ ಅವಧಿ ಸಾಲದಲ್ಲಿ ಸಿದ್ದರಾಮಯ್ಯ ಮಾಡುವ ಒಟ್ಟು ಸಾಲ ಲೆಕ್ಕ ಹಾಕಿದ್ರೆ 8,068 ಕೋಟಿ ರೂಪಾಯಿ ಹೆಚ್ಚುವರಿ ಸಾಲ ಮಾಡ್ತಾರೆ. ಇನ್ನು ಇಲಾಖಾವಾರು ಹಂಚಿಕೆ ಲೆಕ್ಕ ನೋಡೋದಾದ್ರೆ ಶಿಕ್ಷಣ ಇಲಾಖೆಗೆ ಸಿದ್ದರಾಮಯ್ಯ ಕೊಟ್ಟಿರೋದು 37,587 ಕೋಟಿ ರೂಪಾಯಿ. ಈ ಹಿಂದೆ ಬೊಮ್ಮಾಯಿ ಕೊಟ್ಟಿದ್ದು 37,950 ಕೋಟಿ ರೂಪಾಯಿ. ಗೃಹಲಕ್ಷ್ಮಿ ನೀಡುವ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಸಿಎಂ 24,166 ಕೋಟಿ ಕೊಟ್ಟರೆ ಈ ಹಿಂದೆ ಬೊಮ್ಮಾಯಿ ಅವರು 5,676 ಕೋಟಿ ಮಾತ್ರ ಕೊಟ್ಟಿದ್ರು. ಫ್ರೀ ಕರೆಂಟ್ ಕೊಡುವ ಇಂಧನ ಇಲಾಖೆಗೆ ಈಗ 22,773 ಕೋಟಿ ಕೊಟ್ಟಿದ್ರೆ ಬೊಮ್ಮಾಯಿ ಟೈಮ್ನಲ್ಲಿ 13,803 ಕೋಟಿ ಸಿಕ್ಕಿತ್ತು. ಮೇಕೆದಾಟು ಮಹದಾಯಿ ಅಂತಿದ್ದ ಡಿಕೆಶಿ ಕನಸು ಈಡೇರಿಲ್ಲ. ಯಾಕಂದ್ರೆ ನೀರಾವರಿ ಇಲಾಖೆಗೆ ಬರೀ 19,044 ಕೋಟಿ ಸಿಕ್ಕಿದೆ. ಬೊಮ್ಮಾಯಿ ಟೈಮ್ನಲ್ಲಿ 22,854 ಕೋಟಿ ರೂಪಾಯಿ ಇತ್ತು. ಗ್ರಾಮೀಣಾಭಿವೃದ್ಧಿಗೆ 18,038 ಕೋಟಿ ಸಿದ್ದು ಕೊಟ್ರೆ ಬೊಮ್ಮಾಯಿ ಘೋಷಿಸಿದ್ದು 20,494 ಕೋಟಿ. ಒಳಾಡಳಿತ ಸಾರಿಗೆಗೆ ಕೈ ಸರ್ಕಾರ 16,638 ಕೋಟಿ ಕೊಟ್ಟಿದೆ. ಕಂದಾಯ ಇಲಾಖೆಗೆ 16,167 ಕೋಟಿ ಸಿಕ್ಕಿದೆ. ಆರೋಗ್ಯ ಇಲಾಖೆಗೆ 14,950 ಕೋಟಿ, ಸಮಾಜ ಕಲ್ಯಾಣ ಇಲಾಖೆಗೆ 11,173 ಕೋಟಿ, ಆಹಾರ ಇಲಾಖೆಗೆ 10,460 ಕೋಟಿ, ಲೋಕೋಪಯೋಗಿಗೆ 10,143 ಕೋಟಿ, ಕೃಷಿ ಮತ್ತು ತೋಟಗಾರಿಕೆಗೆ 5,860 ಕೋಟಿ, ವಸತಿ ಇಲಾಖೆಗೆ 2,450 ಕೋಟಿ ಸಿಕ್ಕಿದೆ. ಇನ್ನು ಗ್ಯಾರಂಟಿಗಳ ಅನುಷ್ಠಾನಕ್ಕೆ ಬೆಲೆ ಏರಿಕೆ ರಾಮಯ್ಯ ಆಗೋದು ಸಿದ್ದರಾಮಯ್ಯ ಅವರಿಗೆ ಅನಿವಾರ್ಯ ಅನ್ನೋದನ್ನ ನಾವು ಹಿಂದೆನೆ ತಿಳಿಸಿದ್ವಿ. ಇದೀಗ ಬಜೆಟ್ನಲ್ಲೂ ಕೂಡ ಅದು ರಿಫ್ಲೆಕ್ಟ್ ಆಗ್ತಿದೆ. ಹಾಗಾದ್ರೆ ಏರಿಕೆ ಆಗಿರೋದು ಯಾವ್ಯಾವ ವಲಯದಲ್ಲಿ ಎಷ್ಟೆಷ್ಟು ಗಮನಿಸ್ತಾ ಹೋಗೋಣ. ಮದ್ಯದ ದರದಲ್ಲಿ ಏರಿಕೆಯನ್ನ ಮಾಡಲಾಗಿದೆ. ಎಷ್ಟು ಅನ್ನೋದರ ಡೀಟೇಲ್ಸ್ ಅನ್ನ ಹಾಗೆ ಯಾಕೆ ಆಗಿದೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಅಬಕಾರಿ ತೆರಿಗೆಯನ್ನ 20% ಹೆಚ್ಚಳ ಮಾಡಲಾಗಿದೆ. ಬಿಯರ್ ದರದಲ್ಲಿ 10% ಹೆಚ್ಚಳವಾಗುತ್ತೆ. ಇನ್ನು ಅಬಕಾರಿ ಇಲಾಖೆಯಿಂದ ತೆರಿಗೆ ಸಂಗ್ರಹದ ಗುರಿಯನ್ನ ನಿಗದಿ ಮಾಡಿರೋದು 36,000 ಕೋಟಿಯಷ್ಟು. ಇಷ್ಟಕ್ಕೆ ನಿಲ್ಲಿಲ್ಲ ಬೆಲೆ ಏರಿಕೆ ರಾಮಯ್ಯನ ಲೆಕ್ಕಾಚಾರಗಳು. ಮುದ್ರಾಂಕ ಶುಲ್ಕವನ್ನ ಕೂಡ ಏರಿಕೆ ಮಾಡಲಾಗಿರುವುದು. ರಾಜ್ಯ ಸರ್ಕಾರಕ್ಕೆ ತೆರಿಗೆಯನ್ನ ಏರಿಕೆ ಮಾಡಲಿಕ್ಕೆ ಇರೋದೇ ಲಿಮಿಟೆಡ್ ಸೋರ್ಸಸ್. ಅದರಲ್ಲಿ ಬಹುತೇಕ ಕಡೆಗಳಲ್ಲಿ ಏರಿಕೆ ಆಗಿರೋದನ್ನ ಗಮನಿಸ್ತಾ ಇದ್ವಿ. ಅದರಂತೆಯೇ ಮುದ್ರಾಂಕ ಹಾಗೆ ನೋಂದಣಿ ಶುಲ್ಕವನ್ನ ಏರಿಕೆ ಮಾಡಲಾಗಿದೆ. ಇನ್ನು ಮುಂದೆ ಆಸ್ತಿ ನೋಂದಣಿ ಮಾಡಬೇಕು ಅಂದ್ರೆ ಹೆಚ್ಚಿನ ಶುಲ್ಕವನ್ನ ನೀಡಬೇಕಾಗಿರೋದು ಅನಿವಾರ್ಯ. ಇನ್ನು ಈ ಇಲಾಖೆಯಿಂದ 25,000 ಕೋಟಿಯಷ್ಟು ತೆರಿಗೆ ಸಂಗ್ರಹದ ಗುರಿಯನ್ನ ಕೂಡ ಹೊಂದಲಾಗಿದೆ. ಇದರ ಜೊತೆಗೆ ಏರಿಕೆ ಕಾಣೋಕ್ ಸಿಗ್ತಾ ಇರೋದು ವಾಹನಗಳ ಬೆಲೆಯಲ್ಲಿ. ಯಾಕಾಗ್ತಿದೆ ವಾಹನಗಳ ಬೆಲೆ ಏರಿಕೆ ಅನ್ನೋದಕ್ಕೆ ಕಾರಣ ರಿಜಿಸ್ಟ್ರೇಷನ್ ಫೀ ಅಂದ್ರೆ ನೋಂದಣಿ ಶುಲ್ಕವನ್ನ ಏರಿಕೆ ಮಾಡಲಾಗಿರೋದು. ಇನ್ನು ಇಲೆಕ್ಟ್ರಿಕ್ ವೆಹಿಕಲ್ಗಳಿಗೆ ಇವಿಗಳಿಗೆ ಈ ಹಿಂದೆ ಶುಲ್ಕ ರಿಯಾಯಿತಿಯನ್ನ ನೀಡಲಾಗ್ತಾ ಇತ್ತು. ಈ ಬಾರಿಯ ಬಜೆಟ್ ನಲ್ಲಿ ಅದನ್ನ ಕೈ ಬಿಡಲಾಗಿದೆ. ಇವಿಗಳಿಗೆ ಪೂರ್ಣ ಪ್ರಮಾಣದ ಹಣವನ್ನ ನೀಡಿ ಖರೀದಿ ಮಾಡಬೇಕು. ಹಾಗಾಗಿ ಎಲೆಕ್ಟ್ರಿಕ್ ವೆಹಿಕಲ್ಗಳ ಬೆಲೆ ಕೂಡ ಏರಿಕೆ ಆದಂತೆಯೇ ಲೆಕ್ಕ. ಇನ್ನು ಸಾರಿಗೆ ಇಲಾಖೆಗೆ 11,500 ಕೋಟಿಯಷ್ಟು ಸಂಪನ್ಮೂಲವನ್ನ ಸಂಗ್ರಹ ಮಾಡುವ ಗುರಿಯನ್ನ ಈ ಬಾರಿಯ ಬಜೆಟ್ ಟಾರ್ಗೆಟ್ ಆಗಿ ನೀಡಿದೆ. ಇದರ ಜೊತೆಗೆ ವಾಣಿಜ್ಯ ತೆರಿಗೆ ಕೂಡ ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು. ವಾಣಿಜ್ಯ ತೆರಿಗೆಯಲ್ಲಿ ಏರಿಕೆಯನ್ನ ಮಾಡೋದು ಸಂಪನ್ಮೂಲ ಕ್ರೋಢೀಕರಣದ ಇರಾದೆ ಹೊಂದಿರುವ ಸಿದ್ದರಾಮಯ್ಯ ಅವರಿಗೆ ಅನಿವಾರ್ಯ ಆಗುತ್ತೆ ಗ್ಯಾರಂಟಿಗಳ ಅನುಷ್ಠಾನಕ್ಕೆ ಅಂತ. ಅದೇ ರೀತಿಯಲ್ಲಿ ವಾಣಿಜ್ಯ ತೆರಿಗೆ ಇಲಾಖೆಗೆ ತೆರಿಗೆ ಸಂಗ್ರಹದ ಗುರಿಯನ್ನ ಅತಿ ಹೆಚ್ಚಿಗೆ ಬೇರೆ ಎಲ್ಲಾ ವಲಯಗಳಿಗೆ ಕಂಪೇರ್ ಮಾಡಿದಾಗ
ವಾಣಿಜ್ಯ ತೆರಿಗೆ ಇಲಾಖೆಗೆ ಅತಿ ಹೆಚ್ಚಿನ ಟಾರ್ಗೆಟ್ ಅನ್ನ ನೀಡಲಾಗಿರೋದು. ಬರೋಬ್ಬರಿ 1,01,000 ಕೋಟಿಯ ಗುರಿಯನ್ನ ನೀಡಲಾಗಿದೆ. ಇನ್ನು ವಾಣಿಜ್ಯ ತೆರಿಗೆ ಏರಿಕೆ ಕೂಡ ಆ ಮೂಲಕ ಫಿಕ್ಸ್ ಆಗಿರೋದನ್ನ ನಾವು ಗಮನಿಸ್ತಾ ಇದ್ವಿ. ಮುಂದುವರೆದ ಭಾಗವಾಗಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಲ್ಲೂ ಕೂಡ ಒಂದಷ್ಟು ಮಾರ್ಪಾಡುಗಳು ಏರಿಕೆ ಇನ್ಫ್ಯಾಕ್ಟ್ ಹೆಚ್ಚಳ ಆಗಿರೋದನ್ನ ಗಮನಿಸ್ತಾ ಹೋಗೋದಾದ್ರೆ ಗಣಿ ಇಲಾಖೆ ರಾಜಸ್ವ ಸಂಗ್ರಹದ ಗುರಿಯನ್ನ ಹೆಚ್ಚಳ ಮಾಡಲಾಗಿದೆ. ಇನ್ನು ಮುಂದೆ ಮನೆಯನ್ನ ಕಟ್ಟೋದು ಕೂಡ ದುಬಾರಿ ಆಗುತ್ತೆ ಈ ಒಂದು ಬದಲಾವಣೆಯಿಂದ. ಯಾಕೆಂತಂದ್ರೆ ಮರಳು, ಜಲ್ಲಿ ಹಾಗೆ ಮನೆ ಕಟ್ಟಲಿಕ್ಕೆ ಬೇಕಾದ ಇತರೆ ಕಚ್ಚಾ ಸಾಮಗ್ರಿಗಳ ಬೆಲೆ ಏರಿಕೆಯಾಗೋ ಸಾಧ್ಯತೆ ಇದೆ. ಸಿದ್ದರಾಮಯ್ಯ ಅವರು ಮಂಡಿಸಿರುವ ಈ ಬಜೆಟ್ನಲ್ಲಿ ಕೈಗೊಳ್ಳಲಾಗಿರುವ ಒಂದಷ್ಟು ನಿರ್ಧಾರಗಳನ್ನ ಗಮನಿಸಿದಾಗ ಇನ್ನು ಬಿಜೆಪಿ ಸರ್ಕಾರವನ್ನ ಸಾಲ ಮಾಡಿದ ಸರ್ಕಾರ ಅಂತ ಜರಿತಾ ಇದ್ದ ಸಿದ್ದರಾಮಯ್ಯ ಕೂಡ ಇದೀಗ ತಮ್ಮ ಬಜೆಟ್ನಲ್ಲಿ ಸದ್ದಿಲ್ಲದೆ ಸಾಲವನ್ನ ಹೆಚ್ಚು ಮಾಡಿದ್ದಾರೆ. ಆದಾಯ ಮೂಲಗಳ ಪಟ್ಟಿಯಲ್ಲೂ ಕೂಡ ಸಾಲದಿಂದ ಯೋಜನೆ ಅನುಷ್ಠಾನಕ್ಕೆ ಅವಕಾಶವನ್ನ ಕಲ್ಪಿಸಿಕೊಳ್ಳೋ ಪ್ರಯತ್ನವನ್ನ ಮಾಡಲಾಗಿದೆ. ಹಾಗಾದ್ರೆ ಹೊಂದಾಣಿಕೆಯ ಸೂತ್ರ ಯಾವ ರೀತಿ ಇದೆ ಅಂದ್ರೆ ಬರುವ ಆದಾಯಕ್ಕೆ ಯಾವೆಲ್ಲ ಮೂಲಗಳನ್ನ ಯಾವ ಪ್ರಮಾಣದಲ್ಲಿ ಹುಡುಕೊಳ್ಳಲಾಗಿದೆ ಅದನ್ನ ವಿವರಿಸುತ್ತೆ ಈ ಒಂದು ಅಂಕಿ ಅಂಶಗಳು. ₹1 ರೆಫರೆನ್ಸ್ ಆಗಿ ತೆಗೆದುಕೊಂಡಾಗ ಆ ₹1 54 ಪೈಸೆಯಷ್ಟು ಹಣ ರಾಜ್ಯ ಸರ್ಕಾರದ ಬೊಕ್ಕಸಗೆ ತೆರಿಗೆ ಸಂಗ್ರಹ ರಾಜ್ಯ ವ್ಯಾಪ್ತಿಯಲ್ಲಿರುವ ತೆರಿಗೆ ಸಂಗ್ರಹದಿಂದ ಬರಬೇಕು ಅನ್ನೋ ನಿರೀಕ್ಷೆಯನ್ನ ಅಂದಾಜನ್ನ ಮಾಡಲಾಗಿದೆ. ಇನ್ನು ಆ ₹1 ಉಳಿದ ಲೆಕ್ಕಾಚಾರವನ್ನ ಕೂಡ ಗಮನಿಸ್ತಾ ಹೋಗೋಣ. 26 ಪೈಸೆಯಷ್ಟು ಸಾಲದ ಮೂಲಕ ರಾಜ್ಯ ಸರ್ಕಾರಕ್ಕೆ ಬರಬೇಕು ಅನ್ನೋ ಇರಾದೆಯನ್ನ ಹೊಂದಲಾಗಿದೆ. ಇನ್ನು 12 ಪೈಸೆಯಷ್ಟು ನಿರ್ಧಾರ ಆಗುವುದು ಕೇಂದ್ರ ಸರ್ಕಾರದ ತೆರಿಗೆ ಪಾಲು. ರಾಜ್ಯ ಸರ್ಕಾರಕ್ಕೆ ವಾಪಸ್ ಕೊಡಬೇಕಾಗಿರೋ ತೆರಿಗೆ ಪಾಲನ್ನ 12 ಪೈಸೆಯಷ್ಟು ನಿರೀಕ್ಷೆ ಮಾಡಲಾಗ್ತಾ ಇದೆ. ಇನ್ನು ಕೇಂದ್ರದ ಸಹಾಯಧನ GST ರಿಟರ್ನ್ಸ್ ಅನ್ನ ಹೊರತುಪಡಿಸಿಯೂ ಕೂಡ ಸಹಾಯಧನದ ನಿರೀಕ್ಷೆ ಇರೋದು 4 ಪೈಸೆಯಷ್ಟು. ಇನ್ನು ತೆರಿಗೆಯೇತರ ರಾಜಸ್ವ ಸಂಗ್ರಹ 4 ಪೈಸೆಯಷ್ಟು. ಆದ್ರೆ ₹1 ಲೆಕ್ಕಾಚಾರದ ರೆಫರೆನ್ಸ್ ಅಲ್ಲಿ ತೆಗೆದುಕೊಂಡಾಗ ಸಿದ್ದರಾಮಯ್ಯ ಅವರ ಈ ಬಜೆಟ್ ಅನ್ನ ಬ್ಯಾಲೆನ್ಸ್ ಮಾಡಬಹುದು, ಹೊಂದಾಣಿಕೆ ಮಾಡಬಹುದು ಅನ್ನೋ ಇರಾದೆಯನ್ನ ರಾಜ್ಯ ಸರ್ಕಾರ ಈ ಬಾರಿಯ ಬಜೆಟ್ ನಲ್ಲಿ ರಿಫ್ಲೆಕ್ಟ್ ಮಾಡಿದೆ. ಇನ್ನು ಹೊಸ ಸರ್ಕಾರ ಬಂದ ಸಂದರ್ಭದಲ್ಲಿ ಹಳೆ ಸರ್ಕಾರಗಳ ಒಂದಷ್ಟು ಯೋಜನೆಗಳನ್ನ ಡ್ರಾಪ್ ಔಟ್ ಮಾಡೋದು ಸಹಜ. ಅದರಲ್ಲೂ ಕೂಡ ಸೈದ್ಧಾಂತಿಕವಾಗಿ ವಿರೋಧಿ ಪಕ್ಷಗಳ ನಡುವೆ ಅಧಿಕಾರ ಬದಲಾವಣೆ ಆದ್ರಂತೂ ಕೇಳೋದೇ ಬೇಡ. ಈಗಲೂ ಕೂಡ ಹಾಗೆ ಆಗಿದೆ. ಬಿಜೆಪಿಯ ಕೆಲ ಯೋಜನೆಗೆ ಸಿದ್ದು ಬಜೆಟ್ ಪ್ರತಿಯಲ್ಲಿ ಜಾಗ ಕೊಡದೆ ಹೊರಗೆ ಇಡಲಾಗಿದೆ. ಹಾಗಾದ್ರೆ ರದ್ದು ರಾಮಯ್ಯ ಆಗಿದ್ದು ಯಾವೆಲ್ಲ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಅಂದ್ರೆ ಹಿಂದಿನ ಬಿಜೆಪಿ ಅವಧಿಯ ಸರ್ಕಾರದ ಯಾವೆಲ್ಲ ಯೋಜನೆಗಳನ್ನ ಈ ಬಾರಿ ಸಿದ್ದರಾಮಯ್ಯ ಅವರ ಬಜೆಟ್ ನಲ್ಲಿ ಹೊರಗಿಡಲಾಗಿದೆ ಗಮನಿಸ್ತಾ ಹೋಗೋಣ. ಬಹುಚರ್ಚಿತ ಒಂದರ್ಥದಲ್ಲಿ ವಿವಾದಿತ ಕೂಡ APMC ತಿದ್ದುಪಡಿ ಕಾಯ್ದೆ. ಇದನ್ನ ಕಾಂಗ್ರೆಸ್ ಕೂಡ ಅಪೋಸ್ ಮಾಡಿತ್ತು ವಿರೋಧ ಪಕ್ಷದ ಸ್ಥಾನದಲ್ಲಿದ್ದಾಗ. ಇದೀಗ ಅಧಿಕಾರ ಬಂದಿದೆ, ಅದನ್ನ ರದ್ದು ಮಾಡಿ ಬಜೆಟ್ ನಲ್ಲಿ ತಿಳಿಸಿದ್ದಾರೆ ಸಿದ್ದರಾಮಯ್ಯ ಅವರು. ಹಾಗೆ ವಿದ್ಯಾನಿಧಿ ರೈತರ ಮಕ್ಕಳಿಗೆ ನೀಡಲಾಗ್ತಾ ಇದ್ದ ಬಸವರಾಜ ಬೊಮ್ಮಾಯಿ ಅವರು ಅನುಷ್ಠಾನಕ್ಕೆ ತಂದಿದ್ದ ವಿದ್ಯಾನಿಧಿ ಹಾಗೆ ವಿದ್ಯಾಸಿರಿ ಯೋಜನೆಗಳನ್ನ ಕೂಡ ಕೈಬಿಡಲಾಗಿದೆ. ಹಾಗೆ ನ್ಯಾಷನಲ್ ಎಜುಕೇಶನ್ ಪಾಲಿಸಿಯನ್ನ ಪಕ್ಕಕ್ಕಿಟ್ಟು ರಾಜ್ಯದ ಶಿಕ್ಷಣ ನೀತಿಯನ್ನ ಜಾರಿ ಮಾಡುವ ಬಗ್ಗೆ ಕೂಡ ಪ್ರಸ್ತಾಪವನ್ನ ಮಾಡಿದ್ದಾರೆ ಸಿದ್ದರಾಮಯ್ಯ ಬಜೆಟ್ನಲ್ಲಿ. ಇನ್ನು ಜಿಲ್ಲೆಗೊಂದು ಗೋಶಾಲೆಯ ಯೋಜನೆಯನ್ನ ಬಿಜೆಪಿ ಜಾರಿಗೆ ತಂದಿತ್ತು, ಅದನ್ನ ರದ್ದುಗೊಳಿಸಿದ್ದಾರೆ ಸಿದ್ದರಾಮಯ್ಯ ಅವರು ಈ ಬಾರಿ ಬಜೆಟ್ನಲ್ಲಿ. ಅದಕ್ಕೆ ಯಾವುದೇ ರೀತಿಯ ಅನುದಾನವನ್ನ ಮೀಸಲಿಟ್ಟಿಲ್ಲ, ಆ ಮೂಲಕ ಅದು ಕೂಡ ರದ್ದಾಗ್ತಾ ಇದೆ. ಇನ್ನು ಕೃಷಿ ಭೂಮಿ ಮಾರಾಟ ಕಾಯ್ದೆಯನ್ನ ಕೂಡ ರದ್ದುಗೊಳಿಸಲಾಗಿದೆ. ಯಾವಾಗ ಬಜೆಟ್ನಲ್ಲಿ ಅಲೋಕೇಶನ್ ಇರೋದಿಲ್ಲ ಸ್ವಾಭಾವಿಕವಾಗಿ ಆ ಯೋಜನೆಯನ್ನ ಮುಂದುವರಿಸೋದಿಲ್ಲ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಹೀಗಾಗಿ ಬಿಜೆಪಿ ಸರ್ಕಾರ ಜಾರಿಗೆ ತಂದಿದ್ದ ಒಂದಷ್ಟು ಯೋಜನೆಗಳಿಗೆ ಆ ಮೂಲಕ ಕತ್ತರಿ ಬಿದ್ದಿದೆ. ಇನ್ನು ವಿವೇಕಾನಂದ ಯುವಶಕ್ತಿ ಯೋಜನೆಯನ್ನ ಕೂಡ ರದ್ದುಗೊಳಿಸಲಾಗಿದೆ. ಬಿಜೆಪಿ ಸರ್ಕಾರದ ಸಂದರ್ಭದಲ್ಲಿ ಅನುಷ್ಠಾನಕ್ಕೆ ಬಂದ ಯೋಜನೆ ಇದು. ಹಾಗೆ ಮಹಿಳಾ ಸ್ತ್ರೀ ಸಾಮರ್ಥ್ಯ ಯೋಜನೆಯನ್ನ ಕೂಡ ರದ್ದುಗೊಳಿಸಲಾಗಿದೆ. ನಾವು ಮಹಿಳೆಯರಿಗೋಸ್ಕರನೇ ಗೃಹಲಕ್ಷ್ಮಿ ಯೋಜನೆಯನ್ನ ಜಾರಿಗೆ ತರ್ತಾ ಇದ್ದೀವಿ ಅನ್ನೋ ಒಂದು ಸಮಜಾಯಿಷಿಯನ್ನ ಕೂಡ ಕೊಡ್ತಾ ಇರೋದು. ಹಾಗೆ ಮಹಿಳಾ ಸ್ವಸಹಾಯ ಸಂಘದ ಸಹಾಯಧನವನ್ನ ಕೂಡ ರದ್ದುಗೊಳಿಸಲಾಗಿದೆ. ಅಂದ್ರೆ ಅದಕ್ಕೆ ಮೀಸಲಿಡ್ತಾ ಇದ್ದ ಅನುದಾನವನ್ನ ಮೀಸಲಿಟ್ಟಿಲ್ಲ, ಆ ಮೂಲಕ ಯೋಜನೆ ಮುಂದುವರಿಯೋದಿಲ್ಲ ಅನ್ನೋ ಸೂಚನೆ. ಇನ್ನು ಭೂಸಿರಿ ಅಡಿಯಲ್ಲಿ ಕೊಡುವ ಅಂದ್ರೆ ಈ ಸಿರಿಧಾನ್ಯವನ್ನ ಬೆಳೆಯುವ ರೈತರಿಗೆ ಪ್ರೋತ್ಸಾಹ ಧನ ಅಂತ ಕೊಡುವ ನಿರ್ಧಾರ ಏನು ಬಿಜೆಪಿ ಸರ್ಕಾರ ಮಾಡಿತ್ತು ₹10,000, ಅದನ್ನ ಕೂಡ ಸ್ಟಾಪ್ ಮಾಡಲಾಗಿದೆ ಈ ಬಾರಿಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಅವಧಿಯಲ್ಲಿ. ಇನ್ನು ಕೃಷಿ ಮಹಿಳೆಯರಿಗೆ ಕಳೆದ ಬಾರಿಯ ಬಜೆಟ್ನಲ್ಲಿ ಈ ಒಂದು ಯೋಜನೆಯನ್ನ ಅನೌನ್ಸ್ ಮಾಡಲಾಗಿತ್ತು ಬಿಜೆಪಿ ಸರ್ಕಾರ ಇದ್ದ ಸಂದರ್ಭದಲ್ಲಿ. ಕೃಷಿ ಮಹಿಳೆಯರಿಗೆ ಪ್ರತಿ ತಿಂಗಳು ₹500 ಹಣವನ್ನ ಡೈರೆಕ್ಟ್ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡೋ ರೀತಿಯಲ್ಲಿ ಯೋಜನೆಯನ್ನ ಜಾರಿಗೆ ತರೋ ಪ್ರಯತ್ನವನ್ನ ಬಿಜೆಪಿ ಮಾಡಿತ್ತು, ಅದನ್ನ ಸಿದ್ದರಾಮಯ್ಯ ಸರ್ಕಾರ ಕೈಬಿಟ್ಟಿದೆ. ಇನ್ನು ಅಗ್ನಿವೀರ್ ತರಬೇತಿ ಯೋಜನೆಗೆ ಕೋಕನ್ನ ನೀಡಲಾಗಿರುವುದು. ಯಾರೆಲ್ಲ ಅಗ್ನಿವೀರ್ಗೆ ತರಬೇತಿಯನ್ನ ಪಡ್ಕೊಳ್ಬೇಕು ಅಂತಿರ್ತಾರೆ ಅವರಿಗೆ ಸರ್ಕಾರದ ಕಡೆಯಿಂದಲೇ ರಾಜ್ಯ ಸರ್ಕಾರದ ಕಡೆಯಿಂದಲೇ ಒಂದಷ್ಟು ಸಹಾಯವನ್ನ ಮಾಡುವ ಯೋಜನೆ ಇದಾಗಿತ್ತು, ಇದನ್ನ ಕೈಬಿಟ್ಟಿದೆ ಕಾಂಗ್ರೆಸ್ ಸರ್ಕಾರ. ಅಂತರ್ಜಲ ಹೆಚ್ಚಿಸುವ ಜಲನಿಧಿ ಯೋಜನೆಯನ್ನ ಕೂಡ ಕೈಬಿಡಲಾಗಿದೆ. ಬಿಜೆಪಿ ಸರ್ಕಾರ ತಂದಿದ್ದ ಯೋಜನೆಗಳ ಪಟ್ಟಿಯಲ್ಲಿ ಯಾವಕ್ಕೆಲ್ಲ ಕೋಕ್ ಸಿಕ್ಕಿದೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ